ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಡಬಲ್ ಕಲರ್ ಕ್ರೋಶನ ಹಾಕೋದನ್ನ ಹೇಳ್ಕೊಳ್ತಾ ಇದ್ದೀನಿ. ಗ್ರ್ಯಾಂಡಾಗೇ ಇರುತ್ತೆ ನೋಡಿ. 6 ಎಳೆ ಥ್ರೆಡ್ನ ತೊಗೊಂಡು 10 ನಂಬರ್ ಕ್ರೋಶನ ತೊಗೊಂಡಿದ್ದೀನಿ. ಸ್ಟಾರ್ಟಿಂಗು 2 ಸಲ ಲಾಕನ್ನು ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂದರೆ 7 ಎಳೆನೂ ಬೇಕಾದ್ರೆ ತೊಗೋಬೋದು. ನಾನಿಲ್ಲಿ 6 ಎಳೆ ಥ್ರೆಡ್ಡನ್ನು ತೊಗೊಂಡಿದ್ದೀನಿ ನೋಡಿ. 2 ಸಲ ಲಾಕ್ ಹಾಕ್ಕೊಂಡಾದ್ಮೇಲೆ 5 ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಕರೆಕ್ಟಾಗಿ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ಳಿ. 5 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಾದ್ಮೇಲೆ ಈಗ 4 ಚೈನ್, ಆದಮೇಲೆ ಈಗ ನಾನು 7 ಚೈನನ್ನು ಹಾಕ್ಕೊಳ್ತೀನಿ. 7 ಚೈನನ್ನು ಹಾಕ್ಕೊಂಡು ನೋಡಿ, ಸ್ವಲ್ಪ ನಾನು ಜಾಸ್ತಿ ಗ್ಯಾಪ್ ಕೊಡ್ತಾ ಇಲ್ಲ, 1 ಚೈನ್ ಅಷ್ಟು ಸ್ವಲ್ಪ ಲೂಸಾಗಿ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ನೀವು ಇಲ್ಲಿ ಕನ್ಫ್ಯೂಸ್ ಆಗೋದಾದರೆ ನೋಡಿ, 4 ಚೈನನ್ನೇ ಹಾಕೊಳ್ಳಿ. 4 ಚೈನ್ 2 ಸಲ ಹಾಕ್ಕೊಂಡು ಆಮೇಲೆ 7 ಚೈನನ್ನು ಹಾಕೊಳ್ಳಿ. ಅದೇ ರೀತಿ ಹೇಳ್ಕೊಡ್ತೀನಿ ನಾನು ನಿಮಗೆ. ಯಾಕೆಂದರೆ 5 4 7 ಅಂದರೆ ನಿಮಗೆ ಕಲಿಯೋರಿಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ನೋಡಿ. 7 ಚೈನ್ ಹಾಕಾದ್ಮೇಲೆ ಮತ್ತೆ 4 ಚೈನನ್ನು ಹಾಕೊಳ್ಳಿ. ಮತ್ತೆ ಇನ್ನೊಂದು ಸಲ 4 ಚೈನ್, ಎಲ್ಲಿ ಬರುತ್ತೆ ನೋಡ್ಕೊಂಡು ಕರೆಕ್ಟಾಗಿ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಇದನ್ನು 7 ಚೈನನ್ನು ಮಾತ್ರ ಸ್ವಲ್ಪ ಲೂಸಾಗಿ ಒಳಗಡೆ ಆದಾಗೆ ಹಾಕೊಳ್ಳಿ ನೋಡಿ. ಈಗ ಮತ್ತೆ 7 ಚೈನನ್ನು ಹಾಕ್ಕೊಂಡು ಎಲ್ಲಿ ಬರುತ್ತೆ ಈಗ ಇಟ್ಕೊಳ್ಳಿ. ಈಗ ಇಟ್ಕೊಂಡು ಸ್ವಲ್ಪ ಒಳಗಡೆಗೆ ಹೀಗೆ ಲೂಸ್ ಆಗೋ ರೀತಿ 1 ಚೈನು ಅಥವಾ 2 ಚೈನ್ ಆಗೋಷ್ಟು ಒಳಗಡೆಗೆ ಹಾಕೊಳ್ಳಿ ಸಾಕು. ಮತ್ತು ಈಗ 4 ಚೈನನ್ನು 3 ಸಲ ಹಾಕೋಬೇಕು. ಸ್ಟಾರ್ಟಿಂಗ್ ಮಾತ್ರ ನಾವು 2 ಸಲ ಹಾಕೋಬೇಕು. ನೆಕ್ಸ್ಟ್ ಇನ್ನು 3 ಸಲ ಹಾಕೋಬೇಕು. ಸ್ಟಾರ್ಟಿಂಗು ಮತ್ತು ಎಡ್ಜಲ್ಲಿ ನಾವು 2 ಸಲ ಹಾಕೋಬೇಕು. ಇನ್ನು ಪೂರ್ತಿ ಒಳಭಾಗದಲ್ಲೆಲ್ಲ 3 ಸಲ ಹಾಕೋಬೇಕಾಗುತ್ತೆ 4 ಚೈನ್ ಅನ್ನೋದನ್ನು ನೋಡಿ. ನಾನು ಶಾಂಪಲ್ ಪೀಸ್ ಆದ್ದರಿಂದ ಇಷ್ಟಕ್ಕೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಹೇಳ್ತೀನಿ ನಿಮಗೆ ಯಾವ ರೀತಿ ಅಂತ ಇನ್ನೊಂದು ಸಲ ತೋರಿಸ್ತೀನಿ ನೋಡಿ. ಫಸ್ಟು ಸ್ಟಾರ್ಟಿಂಗು 4 ಚೈನನ್ನು 2 ಸಲ ಹಾಕೋಬೇಕು. ಹೀಗೆ 2 ಸಲ ಹಾಕ್ಕೊಂಡು ಆಮೇಲೆ 7 ಚೈನನ್ನು ಹಾಕೊಳ್ಳಿ. 7 ಚೈನನ್ನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಅದರ ಒಳಗೆ ಆದಾಗೆ ಇನ್ನೂ 1 ಚೈನ್ 2 ಚೈನ್ ಒಳಗಡೆ ಅಂದರೆ ಈ ರೀತಿ ಲೂಸ್ ಇರೋ ಹಾಗೆ ಹಾಕೊಳ್ಳಿ. ಆಮೇಲೆ ಫಸ್ಟ್ ಮಾತ್ರ 2 ಸಲ ಹಾಕೋಬೇಕು. ನೆಕ್ಸ್ಟಿಂದ ನೀವು 1 2 3 ಸಲ 4 ಚೈನನ್ನು ಹಾಕ್ಕೊಂಡು ಆಮೇಲೆ ಈ ರೀತಿ 7 ಚೈನನ್ನು ಹಾಕೋಬೇಕು. ಇದೇ ಸ್ಟೆಪ್ಪನ್ನು ನೀವು ಪೂರ್ತಿ ಮಾಡ್ಕೊಬರಬೇಕು. ಫಸ್ಟು 2 ಟೈಮ್ 7 ಚೈನ್, ನೆಕ್ಸ್ಟು 3 ಟೈಮ್ 4 ಚೈನನ್ನು ಹಾಕೋಬೇಕು. ಇದೇ ರೀತಿ ಕಂಟಿನ್ಯೂಸ್ ಆಗಿ ಸ್ಯಾರಿ ಪೂರ್ತಿ ಹಾಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ಪು ಯಾವ ರೀತಿ ಬರುತ್ತೆ ತೋರಿಸ್ತೀನಿ ನೋಡಿ. ಸ್ಟಾರ್ಟಿಂಗು ಲಾಕ್ ಇರೋ ಕಡೆ ಲಾಕನ್ನು ಮಾಡ್ಕೊಳ್ಳಿ. ಈ ರೀತಿ ಲಾಕ್ ಮಾಡಿಕೊಂಡು 4 ಚೈನ್ ಹಾಕಿದ್ದೀರಿ ಅಲ್ವಾ, ಮತ್ತು ಇದ್ರ ಮೇಲೇನೂ 4 ಚೈನ್ನ ಹಾಕೊಳ್ಳಿ. ಲಾಕ್ ಇರೋ ಕಡೆ ಲಾಕನ್ನು ಮಾಡ್ಕೋಬೇಕು. ಮತ್ತು 4 ಚೈನ್ ಒಳಗಡೆ 1 ಸಲ ಈ ರೀತಿ ಹೋಗಿ ಹೀಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡಾದ್ಮೇಲೆ ಕ್ರೋಶ ಮೇಲೆ 1 ಸಲ ಥ್ರೆಡನ್ನು ತೊಗೊಂಡು ಈ ರೀತಿ ಎರಡರಲ್ಲೊಂದು ಈ ರೀತಿ ಹಾಕೊಳ್ಳಿ. ಈಗ ನಾವು ಈ 7 ಚೈನ್ ಒಳಗಡೆ ಈ ರೀತಿ ಫಿಲ್ ಮಾಡ್ಕೊಂಡು ಹೋಗಬೇಕು. ನಮಗೆ ಇಲ್ಲಿ ಎಷ್ಟು ಕಂಬ ಹಿಡಿಯುತ್ತೆ ನೋಡಿಕೊಂಡು ಅಷ್ಟನ್ನು ಫಿಲ್ ಮಾಡ್ಕೊಂಡು ಹೋಗಬೇಕು. ಡಬಲ್ ಕ್ರೋಶ ಮೇಲೆ 1 ಸಲ ದಾರನ ತೊಗೊಂಡು ಎರಡರಲ್ಲೊಂದು ಇದೇ ರೀತಿ ಎಷ್ಟು ಆಗುತ್ತೆ ಅಷ್ಟು ಫಿಲ್ ಮಾಡ್ಕೊಂಡು ಹೋಗೋಣ. ನೋಡಿ, ಇಲ್ಲಿ ಫುಲ್ ಆಯಿತು. ನಾನಿಲ್ಲಿ 13 ಕಂಬಗಳನ್ನು ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿ 13 ಕಂಬಗಳಾದಮೇಲೆ ಈ ಚೈನ್ ಒಳಗಡೆ ಹೀಗೆ ಲಾಕ್ನ ಮಾಡ್ಕೊಳ್ಳಿ. ಈ ರೀತಿ ಲಾಕ್ ಮಾಡ್ಕೊಂಡಾದ್ಮೇಲೆ ಲಾಕ್ ಇರೋ ಕಡೆ 1 ಸಲ ಲಾಕ್, ಮತ್ತು 4 ಚೈನ್, ಲಾಕ್ ಇರೋ ಕಡೆ ಲಾಕಿರೋ ಕಡೆ ಲಾಕನ್ನು ಮಾಡಿಕೊಂಡು ಪಕ್ಕದಲ್ಲೇ ಚೈನ್ ಒಳಗಡೆ ಹೋಗಿ 1 ಲಾಕನ್ನು ಮಾಡ್ಕೊಳ್ಳಿ. 1 ಲಾಕ್ ಆದಮೇಲೆ ಈಗ ಕ್ರೋಶ ಮೇಲೆ 1 ಸಲ ಥ್ರೆಡನ್ನು ತೊಗೊಂಡು 7 ಚೈನ್ ಏನಿದೆ ಅದರೊಳಗಡೆ ಹೋಗಿ ದಾರನ ತಂದು ಎರಡರಲ್ಲೊಂದು ಇದೇ ಥರ ಈಗ ನಾವು 7 ಚೈನ್ ಒಳಗಡೆ ಫಿಲ್ ಮಾಡ್ಕೊಳ್ತಾ ಹೋಗಬೇಕು ಡಬಲ್ ಕ್ರೋಶ ಕಂಬಗಳನ್ನ. ಸ್ಟಾರ್ಟಿಂಗ್ ಪಾಯಿಂಟು ನಾವು ಫಸ್ಟ್ ಆರ್ಚಿಗೆ ಇಲ್ಲಿ 13 ಕಂಬಗಳನ್ನ ಮಾಡಿದ್ದೀವಿ ಅಲ್ವಾ, ಇದೇ ರೀತಿ ನಾವು ಪೂರ್ತಿ ಈಗ 7 ಚೈನ್ ಎಲ್ಲ ಹಾಕೊಂಡಿದ್ದೀವಿ ಅದರೊಳಗಡೆ 13 ಕಂಬಗಳನ್ನ ಮಾಡ್ಕೊಂಡು ಹೋಗಬೇಕು.
13 ಡಬಲ್ ಕ್ರೋಶ ಕಂಬಗಳನ್ನ ನಾವಿಲ್ಲಿ ಫಿಲ್ ಮಾಡ್ಕೊಳ್ತಾ ಹೋಗೋಣ. ನೋಡಿ 13 ಕಂಬ ಆಯಿತು. ಈಗ ಪಕ್ಕದ ಚೈನ್ ಒಳಗಡೆ ಹೋಗಿ ಒಂದು ಲಾಕನ್ನು ಮಾಡ್ಕೊಳ್ಳೋಣ. ಮತ್ತು ಲಾಕ್ ಇರೋ ಕಡೆ ಲಾಕ್, ಮತ್ತು 4 ಚೈನ್ ಲಾಕ್ ಇರೋ ಕಡೆ ಲಾಕ್ನ ಮಾಡಿಕೊಂಡು ಈ ರೀತಿ ಕಟ್ ಮಾಡ್ಕೊಳ್ಳೋಣ. ನನ್ನ ವೀಡಿಯೋನ ರೆಗ್ಯುಲರ್ ಆಗಿ ನೋಡೋರಿಗೆ ಗೊತ್ತು, ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಅವರಿಗೋಸ್ಕರ ಹೇಳ್ತಾ ಇದ್ದೀನಿ. ಈ ಥರ ಉಳ್ಕೊಂಡಿರೋ ಥ್ರೆಡ್ಡನ್ನು ನಾವು ಇಲ್ಲಿ ಕುಚ್ಚು ಕಟ್ಟುವಾಗ ಕಟ್ಕೊಳ್ಳೋದ್ರಿಂದ ಸೆಕ್ಯೂರ್ ಆಗಿ ಚೆನ್ನಾಗಿರುತ್ತೆ ಅಂತ ಅಷ್ಟೇ ನಾನು ಲೆಂತಿಯಾಗಿ ಬಿಟ್ಕೊಳ್ಳೋದು. ನೋಡಿ ಫಸ್ಟ್ ಸ್ಟೆಪ್ಪು ಈ ರೀತಿ ಬರುತ್ತೆ. ಈಗ ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ ಬನ್ನಿ. ಈಗ ಸ್ವಲ್ಪ ಗ್ರ್ಯಾಂಡ್ ಲುಕ್ ಅನ್ನೋದು ಇದಕ್ಕೆ ಬರುತ್ತೆ ನೋಡಿ. ಈಗ ನಾನು ಈ ಕಲರಲ್ಲಿ ತೊಗೊಳ್ತಾ ಇದ್ದೀನಿ. ಡಬಲ್ ಕಲರ್ ಅನ್ನೋದನ್ನು ನೀವು ಸ್ಯಾರಿ ಕಲರು ಡಬಲ್ ಕಲರ್ ಇರುತ್ತೆ ಅಲ್ವಾ, ಅದನ್ನು ನೋಡಿಕೊಂಡು ಮ್ಯಾಚ್ ಮಾಡ್ಕೊಳ್ಳಿ. ಸ್ಯಾರಿ ಕಲರ್ ಏನಿರುತ್ತೆ ಅದನ್ನು ನೋಡಿಕೊಂಡು ಎರಡಕ್ಕೂ ಕಾಂಟ್ರಾಸ್ಟ್ ಆಗಿ ಹಾಕೊಳ್ಳೋಣ. ಈಗ ನೋಡಿ ಲಾಕ್ ಇರೋ ಕಡೆ ಲಾಕನ್ನು ಮಾಡ್ಕೋಬೇಕು. ಲಾಕ್ ಇರೋ ಕಡೆ ಲಾಕನ್ನು ಮಾಡಿಕೊಂಡು ಈಗ ಮತ್ತೆ 4 ಚೈನನ್ನು ಹಾಕ್ಕೊಂಡು ಲಾಕ್ ಇರೋ ಕಡೆ ಲಾಕನ್ನು ಮಾಡ್ಕೊಳ್ಳಿ. ಲಾಕ್ ಇರೋ ಕಡೆ ಲಾಕನ್ನು ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೋಡಿ ನೀಟಾಗಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಒಂದು ಲಾಕನ್ನು ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಒಂದು ಗ್ಯಾಪಲ್ಲಿ ಮತ್ತೆ ಲಾಕನ್ನು ಮಾಡ್ಕೊಳ್ಳಿ. ಈಗ ಮಾಡಿಕೊಂಡ್ರೆ ನೆಕ್ಸ್ಟು ಈಗ ಕಂಬಗಳು ಸಿಗುತ್ತೆ. ನೋಡಿ ಥ್ರೆಡ್ಡನ್ನು ಈ ರೀತಿ ತೊಗೊಂಡು ಇಲ್ಲಿ 13 ಕಂಬ ಹಾಕೊಂಡಿದ್ದೀವಿ ಅಲ್ವಾ ನಾವು, 13 ಕಂಬಕ್ಕೆ ನಾವೀಗ 12 ಬೀಡ್ಗಳನ್ನ ಹಾಕೊಂಡು ಹೋಗಬೇಕು. ನೋಡಿ ಒಂದು ಬೀಡನ್ನು ಹೀಗೆ ಹಾಕೊಂಡು ಇನ್ಸರ್ಟ್ ಮಾಡ್ಕೊಳ್ಳಿ. ಈಗ ಕ್ರೋಶ ಮೇಲೆ ಒಂದು ಸಲ ದಾರನ ಹೀಗೆ ತೊಗೋಬೇಕು. ಒಂದು ಸಲ ದಾರನ ತೊಗೊಂಡು ನೋಡಿ ಮೊದಲನೇ ಕಂಬ ಇದೆಯಲ್ವಾ, ಆ ಚೈನ್ ಕೆಳಗಡೆ ಹೋಗಿ ದಾರನ ತಂದು ನಾವು ಆದಷ್ಟು ಲೆಂತನ್ನು ಕಮ್ಮಿ ಮಾಡ್ಕೋಬೇಕು. ಜಾಸ್ತಿ ಲೆಂತ್ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಲೆಂತನ್ನು ಕಮ್ಮಿ ಮಾಡಿಕೊಂಡು ಡಬಲ್ ಕ್ರೋಶನ ಮಾಡ್ಕೋಬೇಕು. ಇಲ್ಲಿ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಲೆಂತನ್ನು ಕಮ್ಮಿ ಮಾಡ್ಕೊಳ್ಳಿ. ಈ ರೀತಿ ತೊಗೊಂಡಾದ್ಮೇಲೆ ಮತ್ತೆ ಇನ್ನೊಂದು ಬೀಡನ್ನು ಹೀಗೆ ಇನ್ಸರ್ಟ್ ಮಾಡಿಕೊಂಡು ಮತ್ತೆ ಕ್ರೋಶ ಮೇಲೆ ಥ್ರೆಡ್ಡನ್ನು ಹಾಕ್ಕೊಂಡು ಪಕ್ಕದ ಕಂಬ ಇದೆಯಲ್ವಾ, ಆ ಕಂಬದೊಳಗಡೆ ಹೋಗಿ ಹೀಗೆ ತೊಗೊಂಡು ನೋಡಿ ಎರಡರಲ್ಲೊಂದು ಡಬಲ್ ಕ್ರೋಶನ ಮಾಡಿಕೊಂಡು ಮತ್ತೆ ಒಂದು ಬೀಡನ್ನು ಹಾಕೋಬೇಕು. ಬೀಡ್ ಹಾಕಿ ಕ್ರೋಶ ಮೇಲೆ ಒಂದು ಸಲ ದಾರನ ತೊಗೊಂಡು ಮತ್ತೆ ಪಕ್ಕದ ಕಂಬದ ಗ್ಯಾಪಲ್ಲಿ ಹೋಗಿ ದಾರನ ತಂದು ಈ ರೀತಿ ಡಬಲ್ ಕ್ರೋಶ ಕಂಬಗಳನ್ನ ಫಿಲ್ ಮಾಡ್ತಾ ಹೋಗಬೇಕು. ಒಂದು ಬೀಡನ್ನ ಹಾಕ್ಕೊಂಡು ಕ್ರೋಶ ಮೇಲೆ ಥ್ರೆಡ್ಡನ್ನು ತೊಗೊಂಡು ಪಕ್ಕದಲ್ಲಿರೋ ಗ್ಯಾಪ್ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಇದರೊಳಗಡೆ ಹೀಗೆ ಹೋಗಿ ದಾರನ ತಂದು ಎರಡರಲ್ಲೊಂದು ನೋಡಿ ಈ ರೀತಿ ಸ್ಟೆಪ್ ಬರುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಇದೇ ರೀತಿ ನಾವೀಗ ಇಲ್ಲಿ 12 ಕಂಬಗಳನ್ನ ಹಾಕೊಂಡು ಹೋಗಬೇಕು. ಮತ್ತು ಥ್ರೆಡ್ಡನ್ನು ಹೀಗೆ ತೊಗೊಂಡು ಬೀಡನ್ನ ತೊಗೊಳ್ತೀನಿ. ನಿಮಗೆ ಒಂದೇ ಸಲ ಈ ರೀತಿ ಬೀಡ್ ತೊಗೊಂಡು ಇನ್ಸರ್ಟ್ ಮಾಡೋಕ್ಕೆ ಬರಲಿಲ್ಲ ಅಂದರೆ ನಿಮಗೆ ಅನುಕೂಲ ಒಂದೊಂದು ಆಗುತ್ತೋ ಎರಡೆರಡು ಆಗುತ್ತೋ ಹಾಗೆ ತೊಗೊಳ್ಳಿ. ಕಲ್ತಿರೋರ್ಗಾದರೆ ಟ್ರೈನಿಂಗ್ ಇರುತ್ತೆ, ಕಲಿತಾ ಇರೋರ್ಗಾದರೆ ಒಂದೊಂದನ್ನೇ ತೊಗೊಂಡು ಹಾಕೊಳ್ಳಿ. ನಾನು ಬೇಗ ಆಗುತ್ತೆ ಅನ್ನೋದಕ್ಕೋಸ್ಕರ ಒಂದೇ ಸಲ ಈ ರೀತಿ ಕ್ರೋಶಾಗಿ ಹಾಕ್ಕೊಳ್ತೀನಿ. ಒಂದು ಬೀಡನ್ನು ಹೀಗೆ ಹಾಕ್ಕೊಂಡು ಥ್ರೆಡ್ಡನ್ನು ನೀಟಾಗಿ ಹಾಕೊಳ್ಳಿ. ಹೀಗೆ ಹಾಕ್ಕೊಂಡು ಕ್ರೋಶ ಮೇಲೆ ಒಂದು ಸಲ ಥ್ರೆಡ್ಡನ್ನು ತೊಗೊಂಡು ಪ್ರತಿ ಕಂಬದ ಪಕ್ಕದಲ್ಲಿ ಹೋಗಿ ನಾವು ಡಬಲ್ ಕ್ರೋಶನ ಮಾಡ್ಕೋಬೇಕು. ನಾವು 13 ಕಂಬಗಳನ್ನ ಮಾಡಿಕೊಂಡ್ರೆ 12 ಬೀಡ್ಗಳು ಹಿಡಿಯುತ್ತೆ ಇದಕ್ಕೆ. ಹನ್ನೆರಡು ಬೀಡ್ ಆಗಿದೆ. ಈಗ ಮತ್ತೆ ಪಕ್ಕದಲ್ಲಿ ಲಾಕ್ನ ಮಾಡಿಕೊಂಡು ಲಾಕ್ ಇರೋ ಕಡೆ ಒಂದು ಲಾಕನ್ನು ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗ್ ಹೇಗೆ ತೊಗೊಂಡ್ವಿ ಅದೇ ಥರ ಮತ್ತೆ 4 ಚೈನನ್ನು ಹಾಕ್ಕೊಂಡು ಲಾಕ್ ಇರೋ ಕಡೆ ಲಾಕ್ ಹಾಕ್ಕೊಳ್ಳಿ. ಮತ್ತು ಪಕ್ಕದಲ್ಲಿ ಇನ್ನೊಂದು ಲಾಕು ಈ ರೀತಿ ಹಾಕೋಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ನೋಡಿ ಎಷ್ಟು ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಮ ಸ್ಯಾರಿ ಯಾವ ಕಲರ್ ಕಾಂಟ್ರಾಸ್ಟಲ್ಲಿ ಇರುತ್ತೆ ಅದನ್ನು ಮ್ಯಾಚ್ ಮಾಡಿಕೊಂಡು ಹೀಗೆ ಡಬಲ್ ಕಲರ್ನ ಮಾಡಿಕೊಂಡ್ರೆ ನೋಡಿ ಈ ರೀತಿ ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ನಿಮಗೆ ಸೀರೆಯಲ್ಲಿ ಹಾಕಿರೋದನ್ನ ಪೂರ್ತಿ ತೋರಿಸ್ತೀನಿ. ಈಗ ಶಾಂಪಲಿಗೆ ಅಷ್ಟೇ ನಿಮಗೆ ತೋರಿಸ್ತಾ ಇದ್ದೀನಿ, ಯಾಕೆಂದರೆ ಆಗ ನನಗೆ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಅದಕ್ಕೆ ಈಗ ಮಾಡಿ ಶಾಂಪಲ್ ಪೀಸಿಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಈ ರೀತಿ ಒಂದ್ಸಲ ಲಾಕ್ನ ಮಾಡಿಕೊಂಡು ಥ್ರೆಡ್ಡನ್ನು ಹೀಗೆ ತೊಗೊಂಡು ಆದಷ್ಟು ಸ್ಮಾಲ್ ಬೀಡನ್ನು ತೊಗೊಳ್ಳಿ. ನಾನಿಲ್ಲಿ ಸ್ವಲ್ಪ ದೊಡ್ಡದೇ ತೊಗೊಂಡಿದ್ದೀನಿ, ನೀವು ಸ್ಮಾಲ್ ಬೀಡನ್ನು ತೊಗೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಡಬಲ್ ಕ್ರೋಶ ಕಂಬಗಳನ್ನ ಹಾಕ್ಕೊಂಡು ಹೋಗಬೇಕು. ಹೀಗೆ
ಒಂದು ಬೀಡನ್ನು ಹಾಕ್ಕೊಂಡು ಪಕ್ಕದಲ್ಲಿರೋ ಕಂಬಕ್ಕೆ ಹೋಗಿ ದಾರನ ತಂದು ಡಬಲ್ ಕ್ರೋಶ ಫಸ್ಟು ಆರ್ಚಿಗೆ ಹೇಗೆ ಮಾಡ್ಕೊಂಡ್ವಿ ಅದೇ ರೀತಿ ಮಾಡ್ಕೊಂಡು ಹೋಗಬೇಕು. ಇಲ್ಲಿ 12 ಬೀಡ್ಸ್ಗಳು ಬರೋ ಹಾಗೆ ನೋಡ್ಕೋಬೇಕು. 12 ಕಂಬ 12 ಬೀಡ್ಸ್ ಬರುತ್ತೆ. ಪೂರ್ತಿ ಆರ್ಚ್ಗೆ ನಾವು ಕಂಪ್ಲೀಟ್ ಮಾಡಿಕೊಂಡು ಹೋಗಬೇಕು. ಸೇಮ್ ಅದೇ ರೀತಿ ನಾವು ಹಾಕ್ಕೊಂಡು ಹೋಗಬೇಕು. ಒಂದು ಬೀಡನ್ನು ಹಾಕಿ ಕ್ರೋಶ ಮೇಲೆ ದಾರನ ತೊಗೊಂಡು ಪಕ್ಕದ ಕಂಬದ್ದು ನೋಡಿ ಗ್ಯಾಪ್ ಇದೆಯಲ್ವಾ ಅದರೊಳಗಡೆ ಹೋಗಿ ದಾರನ ತಂದು ಹೀಗೆ ಎರಡರಲ್ಲೊಂದು ಇದೇ ರೀತಿ ಮಾಡ್ಕೋಬೇಕು. ನೋಡಿ ಈ ರೀತಿ ಪೂರ್ತಿ ಆರ್ಚ್ಗೆ ಕಂಪ್ಲೀಟ್ ಮಾಡ್ಕೋಬೇಕು ನಾವು 12 ಬೀಡ್ಗಳನ್ನ ಮತ್ತು 12 ಡಬಲ್ ಕ್ರೋಶ. ಲಾಕ್ ಇರೋ ಕಡೆ ಲಾಕನ್ನು ಮಾಡ್ಕೊಳ್ಳಿ. ಡಬಲ್ ಕಲರ್ ಸ್ಯಾರಿಗಳಿಗೆ ಈ ರೀತಿ ಡಿಸೈನ್ ಹಾಕಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಕಾಂಟ್ರಾಸ್ಟ್ ಕಲರಲ್ಲಿ ಸ್ಯಾರಿಗೆ ಹಾಕಿದ್ರೆ ತುಂಬ ನೀಟಾಗಿರುತ್ತೆ. ನಾನು ಸೀರೆಗೆ ಹಾಕಿದ್ದೀನಿ, ತೋರಿಸ್ತೀನಿ ನಿಮಗೆ. ನೋಡಿ ಈ ರೀತಿ ಮಾಡ್ಕೊಳ್ಳಿ. ನೋಡಿ ಫೈನಲ್ ಆಗಿ ಈ ರೀತಿ ಬರುತ್ತೆ. ಸೀರೆಗೆ ಪೂರ್ತಿ ಹಾಕಿದಾಗ ನೋಡಿ ಈ ರೀತಿ ಫೈನಲ್ ಲುಕ್ ಅನ್ನೋದಿರುತ್ತೆ. ಎಷ್ಟು ನೀಟಾಗಿ ಚೆನ್ನಾಗಿ ಕಾಣಿಸ್ತಿದೆ. ಇದಕ್ಕೆ ನಾವೀಗ ಕುಚ್ಚನ್ನು ಕಟ್ಕೊಳ್ಳೋಣ. ಕುಚ್ಚು ಕಟ್ಟಿದ್ರೆ ಯಾವ ರೀತಿ ಕಾಣಿಸುತ್ತೆ ನೋಡಿ ತೋರಿಸ್ತೀನಿ ಫೈನಲ್ ಲುಕ್ಕು. ನೋಡಿ ಫ್ರೆಂಡ್ಸ್, ಸೀರೆಗೆ ಹಾಕಿದಾಗ ಫೈನಲ್ ಲುಕ್ ಅನ್ನೋದು ಈ ರೀತಿ ಬರುತ್ತೆ. ನೀವು ಸ್ಯಾರಿ ಕಾಂಟ್ರಾಸ್ಟಲ್ಲಿ ಡಬಲ್ ಕಲರಲ್ಲಿ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಒಂದ್ಸಲ ಇದೇ ರೀತಿ ಟ್ರೈ ಮಾಡಿ ನೋಡಿ.